ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಕೂಡ ನಾವು ನಮ್ಮ ಚಾನಲ್ನಲ್ಲಿ ತಾಯಿ ವಾರಾಹಿ ಅಮ್ಮನವರ ಬಗ್ಗೆ ಕಲಿತಾ ಇದ್ದೇವೆ. ನಾವು ಅನೇಕ ಪೂಜೆಗಳು ಮತ್ತು ಪ್ರಾಯಶ್ಚಿತ್ತಗಳನ್ನು ಮಾಡುತ್ತಿದ್ದೇವೆ ಮತ್ತು ಇಂದಿನ ವಿಡಿಯೋದಲ್ಲಿ ದೇವಿಯ ಬಗ್ಗೆ ಒಂದು ನಿಜವಾದ ಕಥೆಯನ್ನು ನಾವು ಕಲಿಯಲಿದ್ದೇವೆ. ಇಂದು ವಾರಾಹಿ ಭಕ್ತರು ನಮಗೆ ಕಲಿಸಿದ ಮಂತ್ರವೂ ಒಳಗೊಂಡಿದೆ. ಆ ಮಂತ್ರವನ್ನ 27 ಬಾರಿ ಜಪಿಸುತ್ತಾ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಲು ಸಾಧ್ಯವಾದರೆ ನಾವು ನಿಜವಾಗಿಯೂ ಅದೃಷ್ಟವಂತರು. ಏಕೆಂದರೆ ಮಾತೃದೇವಿಯ ಆಶೀರ್ವಾದದಿಂದ ಮಾತ್ರ ನಾವು ಅಂತಹ ವಿಡಿಯೋಗಳನ್ನು ಕೇಳಲು ಮತ್ತು ವೀಕ್ಷಿಸಲು ಸಾಧ್ಯ. ನಾವು ವಿಡಿಯೋಗೆ ಹೋಗುವ ಮೊದಲು ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಮಗೆಲ್ಲರಿಗೂ ತಿಳಿದಿದೆ, ಈಗ ನಾವು ನಮ್ಮ ಚಾನಲ್ ಮೂಲಕ ವಾರಾಹಿ ಅಮ್ಮನ ಬಗ್ಗೆ ತಿಳಿಸುತ್ತಿದ್ದೇವೆ. ವಾರಾಹಿ ಅಮ್ಮ ನಿಜವಾಗಿಯೂ ಯಾರೆಂದು ನಮಗೆಲ್ಲರಿಗೂ ತಿಳಿಯಲಿ. ವಾಸ್ತವವಾಗಿ ಕಾಳಿ ಮಾತೆಯ ಅವತಾರದಿಂದ ಹೊರಹೊಮ್ಮಿದ 7 ದೇವತೆಗಳಲ್ಲಿ ಅಮ್ಮನವರು ಒಬ್ಬರು. ವರಾಹಿ ಅಮ್ಮನವರಿಂದ ಈ ಅಮ್ಮನವರು ನಿಜವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಅಮ್ಮನವರ ಬಗ್ಗೆ ಕಲಿತಾ ಇದ್ದಾರೆ. ಅಮ್ಮನವರ ಶಕ್ತಿ ಏನು, ನೀವು ಅವರನ್ನು ಹೇಗೆ ಪೂಜಿಸಬೇಕೆಂದು ಸಹ ಕಲಿತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಕಾಶಿ ದೇವಿಯು ರಾತ್ರಿಯಲ್ಲಿ ಮಾತ್ರ ಇಡೀ ನಗರ ಮತ್ತು ಹಳ್ಳಿಯಲ್ಲಿ ಸಂಚರಿಸುತ್ತಾರೆ. ಶತ್ರುಗಳಿಂದ ಜನರನ್ನ ರಕ್ಷಿಸುತ್ತಾರೆ ಎಂದು ಅನೇಕ ಜನರು ಹೇಳ್ತಾ ಇದ್ದಾರೆ. ಇದಲ್ಲದೆ ನಾವು ಈ ದೇವಿಯನ್ನು ಹೆಚ್ಚಾಗಿ ರಾತ್ರಿಯಲ್ಲಿ ಪೂಜಿಸಿದರೆ ಅವರನ್ನು ರಾತ್ರಿಯಲ್ಲಿ ಪೂಜಿಸುವುದೇ ಉತ್ತಮ. ರಾತ್ರಿ ವೇಳೆ ಆ ಅಮ್ಮನನ್ನು ಪೂಜಿಸಲಾಗುತ್ತದೆ. ಎಲ್ಲ ದೇವಾಲಯಗಳು ಹಗಲಿನಲ್ಲಿ ಮುಚ್ಚಿರುತ್ತವೆ. ಹಾಗಾಗಿ ನಾವು ಅವರನ್ನು ಸಾಮಾನ್ಯವಾಗಿ ನೋಡಲು ಬಯಸಿದರೆ ಕಾಶಿಯಲ್ಲಿ ಒಬ್ಬ ದೇವತೆಗೆ ಒಂದು ದೇವಸ್ಥಾನ ಇದೆ. ಆ ದೇವಾಲಯದಲ್ಲಿ ಕೇವಲ 2 ರಂಧ್ರಗಳಿವೆ. ಹಾಗಾಗಿ ಯಾರಾದರೂ ಅವರನ್ನು ಹಗಲಿನಲ್ಲಿ ನೋಡಲು ಬಯಸಿದರೆ ನಾವು ಅವರನ್ನು ದೇವಾಲಯದಲ್ಲಿರುವ ಆ ರಂಧ್ರಗಳ ಮೂಲಕ ಮಾತ್ರ ನೋಡಬಹುದು. ಇಲ್ಲದಿದ್ದರೆ ನಾವು ರಾತ್ರಿಯಲ್ಲಿ ಮಾತ್ರ ದೇವಸ್ಥಾನಕ್ಕೆ ಹೋಗಬಹುದು. ಮತ್ತು ನಿಜವಾಗಿಯೂ ನಮ್ಮ ಚಾನೆಲ್ನಲ್ಲಿ ವಾರಾಹಿ ಅಮ್ಮನವರನ್ನು ಪೂಜಿಸುವವರು ಯಾವಾಗಲೂ ರಾತ್ರಿಯಲ್ಲೇ ಪೂಜಿಸುತ್ತೇವೆ. ಹಾಗಾಗಿ ನಾವು ದೇವಿಗೆ ಸ್ವಲ್ಪ ಹೆಚ್ಚು ಸಮಯ ನೀಡಿದರೆ 9 ಗಂಟೆ, 11 ಗಂಟೆ, 12 ಗಂಟೆ ಮತ್ತು ಮಧ್ಯರಾತ್ರಿಯಲ್ಲಿ ಪೂಜಿಸುವವರು ಸಹ, ಅವರನ್ನು ಅಮ್ಮ ಎಂದು ಕರೆಯುವವರು ಸಹ ಖಂಡಿತವಾಗಿಯೂ ಅವರ ಪ್ರಾರ್ಥನೆಯನ್ನು ಕೇಳುತ್ತಾರೆ. ರಾತ್ರಿಯಲ್ಲಿ ಸಣ್ಣ ಕಾಣಿಕೆ ಅರ್ಪಿಸುವುದು, ದೇವಿಯನ್ನು ಪ್ರಾರ್ಥಿಸುವುದು ಅಥವಾ ಮಂತ್ರ ಪಠಿಸುವುದು ತುಂಬ ಒಳ್ಳೆಯದು. ಅಲ್ಲದೆ ಒಬ್ಬ ಭಕ್ತನೇ ವಾರಾಹಿ ಉಪಾಸಕರು ನಮಗೆ ಹೇಳಿದ ಒಂದು ಕತೆ ಇಲ್ಲಿದೆ. ಇದು ಒಂದು ಚಿಕ್ಕದಾಗಿದೆ. ಆ ಮಗು, ನಾನು ಕಾಶಿಯಲ್ಲಿ ದೇವಿಯನ್ನು ನೋಡಬೇಕು, ಏನೇ ಆಗಲಿ ನಾನು ಅವರ ಚಿಂತೆ ಮಾಡಬೇಕು. ಆ ಮಗು ದೇವಸ್ಥಾನದ ಹೊರಗೆ ಕಾಯುವುದಾಗಿ ಒಂದೇ ಪಟ್ಟು ಹಿಡಿದನು. ಅವನು ಹೊರಗೆ ಕುಳಿತುಕೊಳ್ಳುತ್ತಿದ್ದ. ಹೇ, ನೀನು ಈ ಸಮಯದಲ್ಲಿ ಬಂದು ದೇವಸ್ಥಾನಗಳನ್ನು ತೆರೆಯುವುದಿಲ್ಲ. ಇಲ್ಲಿ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ದೇವಸ್ಥಾನದ ಅರ್ಚಕರು ಹಾಗೆ ಹೇಳಿದ್ರು, ನಾನು ದೇವಿಯನ್ನು ನೋಡಲೇಬೇಕು ಎಂದು ದೇವಾಲಯದ ಅರ್ಚಕರು ಹೇಳಿದ್ರು. ಅವನು ಕೇಳಲೇ ಇಲ್ಲ, ಅಲ್ಲೇ ಕುತ್ಕೊಂಡಿದ್ದ. ನೀವು ನಿಜವಾಗಿಯೂ ದೇವಿಯ ನಿಜವಾದ ರೂಪವನ್ನು ತಿಳಿದಿದ್ದರೆ ಹಗಲು ರಾತ್ರಿ ಅವರನ್ನು ನೋಡುವ ಶಕ್ತಿ ನಿಮಗೆ ಇರೋದಿಲ್ಲ ಎಂದು ಅವರು ಒತ್ತಾಯಿಸಿದರು. ಆ ಮಗು ಮಾತ್ರ ತುಂಬ ಒಂದೇ ಹಠ ಹಿಡಿದಿದ್ದ. ಆಗ ಅವರು ಹೇಳ್ತಾರೆ, ತುಂಬ ಉಗ್ರ ದೇವತೆ. ಮಗುವಿಗೆ ಸ್ವಲ್ಪವೂ ಭಯ ಆಗಲಿಲ್ಲ. ನಾನು ಅವರ ಜೊತೆ ಮಾತನಾಡಲೇಬೇಕು, ಅವರನ್ನು ನೋಡಲೇಬೇಕು ಅಂತ ಒಂದೇ ಹಠ ಹಿಡಿದ. ಒಬ್ಬ ವೃದ್ಧ ಅಲ್ಲಿಗೆ ಬಂದರು. ದೇವಸ್ಥಾನದ ಪೂಜಾರಿಯಾಗಿದ್ದ ವೃದ್ಧ ವ್ಯಕ್ತಿ ಬಂದು, ಈ ಮಗುವನ್ನು ಏನು ಕೇಳ್ತಾ ಇದೀಯಾ? ಪ್ರತಿದಿನ ಯಾಕೆ ಹೀಗೆ ಬರ್ತಾ ಇದೀಯಾ? ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದೀಯಾ? ಅವರನ್ನು ನೋಡಲು ಯಾಕೆ ಬಯಸ್ತೀಯಾ ಎಂದು ಹೇಳಿದರು. ಅವನು, ಓ, ನನಗೆ ನನ್ನ ತಾಯಿ ತುಂಬ ಇಷ್ಟ ಅಂದ. ನನ್ನ ತಾಯಿಗೆ ಈಗ ಸ್ವಲ್ಪವೂ ಆರೋಗ್ಯವಿಲ್ಲ. ಅವಳು ಕಷ್ಟಪಟ್ಟು ಚಲಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಳು. ನಾನು ಒಬ್ಬಂಟಿಯಾಗಿದ್ದೇನೆ ಮತ್ತು ನನ್ನ ತಾಯಿಯನ್ನು ಒಬ್ಬಂಟಿಯಾಗಿ ನೋಡಲು ಸಾಧ್ಯವಿಲ್ಲ. ಅಮ್ಮ, ನಾನು ಎದ್ದು ನಡೆಯಬೇಕು, ಮೊದಲಿನಂತೆ ನನ್ನ ಜೊತೆ ಮಾತನಾಡಬೇಕು ಮತ್ತು ನನ್ನ ಜೊತೆ ಆಟ ಆಡಬೇಕು. ದಯವಿಟ್ಟು ನನ್ನ ತಾಯಿಯನ್ನು ಉಳಿಸಿ. ನಾನು ಈ ತಾಯಿಯ ಬಳಿಗೆ ಕೇಳಲು ಬಂದಿದ್ದೇನೆ ಅಂತ ಹೇಳಿದ. ನಿಮ್ಮ ತಾಯಿಯನ್ನು ನಿಜವಾಗಿಯೂ ಪ್ರೀತಿ ಮತ್ತು ಪರಿಶ್ರಮದಿಂದ ನೋಡಲು ಸಾಧ್ಯವಾದರೆ, ಅವರೊಂದಿಗೆ ಮಾತನಾಡಲು ಸಾಧ್ಯವಾದರೆ ನಿಮ್ಮ ತಾಯಿ ಗುಣಮುಖರಾಗ್ತಾರೆ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರೂ ಹೀಗೇನೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಾರಾಹಿ ಅಮ್ಮನನ್ನು ನೋಡಲೇಬೇಕು. ಈ ಅಮ್ಮ ನನ್ನ ಹಳ್ಳಿಯಲ್ಲಿ ತುಂಬ ವಿಶೇಷ. ಅವರು ತುಂಬ ಶಕ್ತಿಶಾಲಿ ದೇವತೆ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಾರಾಹಿ ಅಮ್ಮನನ್ನು ನೋಡಲೇಬೇಕು ಅಂತ ಒಂದೇ ಹಠ ಹಿಡಿದ. ಆ ಮುದುಕನನ್ನು ನೋಡುವುದು, ಅವನ ತಾಯಿಯ ಮೇಲಿನ ಪ್ರೀತಿಯನ್ನು ನೋಡುವುದು, ಆ ಮಗುವನ್ನು ಹೊರತುಪಡಿಸಿ ಬೇರೆ ಪ್ರಪಂಚದಲ್ಲಿ
ಪ್ರಪಂಚವೇ ಇಲ್ಲ ಅಂತ ನೋಡುವುದು. ಅದಕ್ಕಾಗಿಯೇ ಮೊದಲು ಚೆನ್ನಾಗಿ ಆಟವಾಡುತ್ತಿದ್ದ ಮತ್ತು ಹಾಡುತ್ತಿದ್ದ ತಾಯಿ ಹಾಸಿಗೆ ಮೇಲೆ ಮಲಗಿ ನನ್ನೊಂದಿಗೆ ಮಾತನಾಡುತ್ತಿಲ್ಲ. ನನ್ನ ತಾಯಿ ಹಸಿದಿದ್ರೆ ಏನು ಮಾಡೋದು? ನಾನು ಅವಳಿಗೆ ಆಹಾರ ನೀಡಲು ಆಗ್ತಾ ಇಲ್ಲ. ನಾನು ಒಬ್ಬಂಟಿಯಾಗಿ ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯ ಇಲ್ಲ. ನನ್ನ ತಾಯಿಯನ್ನು ನೋಡಿಕೊಳ್ಳಲು ಸಾಧ್ಯ ಇಲ್ಲ. ನಾನು ಬಳಲುತ್ತಿರುವ ಎಲ್ಲ ಮಾತುಗಳಿಂದ ನಾನು ನಿಜವಾಗಿಯೂ ಈ ವಾರಾಹಿ ಅಮ್ಮನ ಬಗ್ಗೆ ಹೇಳ್ತೀನಿ. ನನ್ನ ತಾಯಿಯ ಬಗ್ಗೆ ಭಕ್ತಿ ಮತ್ತು ಪ್ರಾಮಾಣಿಕೆಯಿಂದ ವರ್ತಿಸುವವರು ನಿಜವಾಗಿಯೂ ಯಾರು? ತಾಯಿಗೆ ಎಲ್ಲವೂ ಅರ್ಥವಾಗುತ್ತದೆ. ಆ ಮಾತುಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡ ತಾಯಿ ತನ್ನ ರೂಪದಲ್ಲಿ ಬಂದಿದ್ದರೆ ಮಗು ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಮಕ್ಕಳಿಗೆ ಇದೆ. ನೋಡುವ ಶಕ್ತಿ ಮಕ್ಕಳಲ್ಲಿ ಏನು ತಪ್ಪಾಗಿದೆ? ನಾವು ವಯಸ್ಕರು ಅವರ ನೋಟವನ್ನು ಹಾಗೆ ನೋಡಲು ಸಾಧ್ಯವಿಲ್ಲ. ಆ ತಾಯಿ ಏನು ಮಾಡಿದಳು? ಚಿಕ್ಕ ಮಗುವಿನ ರೂಪದಲ್ಲಿ ಆ ಮಗುವಿಗೆ ಈಗ 10-11 ವರ್ಷ ಆಗಿರಬೇಕು. ನಂತರ ದೇವಿಯು ಮತ್ತೊಂದು ಮಗುವಿನ ರೂಪದಲ್ಲಿ ಚಿಕ್ಕ ಮಗುವಿನ ರೂಪದಲ್ಲಿ ದೇವಾಲಯಕ್ಕೆ ಬಂದರು ಮತ್ತು ಮಗು ಹೊರಗೆ ಕುಳಿತಿದ್ದಾಗ ಅವರು ಮಗುವಿನೊಂದಿಗೆ ಸ್ನೇಹ ಬೆಳೆಸುವಂತೆ ಮಾತನಾಡುತ್ತಿದ್ದರು. ಅವರು, ಓ, ನಿನ್ನ ಹೆಸರೇನು? ನೀನು ಎಲ್ಲಿಂದ ಬಂದೀಯಾ? ನಿನ್ನ ಜೊತೆ ಮಾತನಾಡ್ತೇನೆ, ನೀನು ನನ್ನ ಜೊತೆ ಸ್ನೇಹ ಮಾಡ್ತೀಯಾ ಅಂತ ಕೇಳ್ತಾರೆ. ತಾವಿಬ್ಬರೂ ಸ್ನೇಹಿತರಾಗ್ತವೆ ಅಂತ ಹೇಳ್ತಾರೆ. ಅವರ ಸ್ನೇಹಿತರಾದಾಗ ಅವರು, ನೀವು ಇಡೀ ದಿನ ಇಲ್ಲಿ ಏಕೆ ಕುಳಿತಿದ್ರಿ? ನಿಮಗೆ ಭಯ ಏನು ಆಗೋದಿಲ್ವೇ ಅಂತ ಕೇಳ್ತಾರೆ. ಗೆಳೆಯ, ನಾನು ಹೇಳುತ್ತಿರುವುದೇನೆಂದರೆ ವಾರಾಹಿ ದೇವಿಯೇ ನನ್ನನ್ನು ಕೇಳುತ್ತಿದ್ದಾರೆ. ನೀನು ಇಲ್ಲಿ ಏಕೆ ಇದ್ದೀಯಾ? ನಿನಗೆ ಭಯ ಆಗೋದಿಲ್ಲ ಅಂತ. ಅವಳು ಹೇಳ್ತಾಳೆ, ನಾನು ಇನ್ನೊಬ್ಬ ತಾಯಿಯನ್ನು ನನ್ನ ತಾಯಿಯ ಬಗ್ಗೆ ಕೇಳಲು ಬಂದಿದ್ದೇನೆ. ನನಗೆ ಯಾಕೆ ಭಯ? ನನಗೆ ಭಯವೇ ಇಲ್ಲ. ಅವಳು ಒಂದು ಹಂತದಲ್ಲಿ ನನಗೆ ದರ್ಶನ ನೀಡ್ತಾಳೆ, ನನ್ನ ಆಸೆಯನ್ನು ಪೂರೈಸ್ತಾಳೆ ಮತ್ತು ನನ್ನ ತಾಯಿಯನ್ನು ಆರೋಗ್ಯವಂತಳಾಗಿ ಮಾಡ್ತಾಳೆ ಎಂದು ನಾನು ಭಾವಿಸುತ್ತಿದ್ದೇನೆ. ಮಗುವಿನ ಜೊತೆ ಮಾತನಾಡುತ್ತಾ ಅವರು, ಸರಿ, ಒಮ್ಮೆ ನಿನ್ನ ಮನೆಗೆ ಹೋಗೋಣ, ನಿನ್ನ ತಾಯಿಯನ್ನು ತೋರಿಸ್ತೀಯಾ ಅಂತ ಕೇಳ್ತಾರೆ. ಅಷ್ಟೇ ಅಂತ ಕೇಳ್ತಾರೆ. ಆ ಮಗುವೇ ವಾರಾಹಿ ದೇವಿಯ ರೂಪದಲ್ಲಿರುವ ವ್ಯಕ್ತಿ. ಮಗು ತನ್ನ ಒಬ್ಬ ಸ್ನೇಹಿತನೊಂದಿಗೆ ಹೊರಗೆ ಹೋಗುವುದು ಸಂಭವಿಸುತ್ತೆ. ಅವನು ಹೋದ ನಂತರ ಅವರ ತಾಯಿಯನ್ನು ನೋಡುವುದಾಗಿ ಹೇಳ್ತಾನೆ. ಇದನ್ನು ನೋಡಿದ ಅವರು ಮಗುವಿಗೆ ಭಯಪಡುವ ಅಗತ್ಯವಿಲ್ಲ. ತಾನು ಹೋಗಿ ತನ್ನ ತಾಯಿಯೊಂದಿಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಅಡುಗೆ ಮನೆಯಲ್ಲಿ ತನಗೆ ತಿಳಿದಿರುವ ಅಲ್ಲಿರುವ ವಸ್ತುಗಳನ್ನು ಬಳಸಿ ತನಗೆ ಬೇಕಾದ ಆಹಾರವನ್ನು ತಕ್ಷಣ ಬೇಯಿಸಿಡ್ತಾನೆ. ಅಡುಗೆ ಮಾಡುವುದು, ಊಟ ಹಾಕುವುದು, ಬಟ್ಟೆ ತೊಳೆಯುವುದು, ನೀರು ಹಾಕುವುದು, ಇದೆಲ್ಲವೂ ಆ ಮಗುವಿಗೆ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ವಾರಾಹಿ ಅಮ್ಮ ಯಾರು? ಹಾಗಾದರೆ ಇದನ್ನು ಖಂಡಿತ ನೋಡಿ ಸ್ನೇಹಿತರೆ. ಆ ಮಗುವಿನ ಭಕ್ತಿಯಿಂದ, ತಾಯಿಯ ಮೇಲಿನ ಪ್ರೀತಿಯಿಂದ ಆ ತಾಯಿ ಬಂದು ಅವರ ತಾಯಿಯ ಸೇವೆ ಮಾಡಿದ್ದು ಎಷ್ಟು ಅದೃಷ್ಟ. ಆ ತಾಯಿಗೆ ಇಂತಹ ಭಾಗ್ಯ ಸಿಕ್ಕಿದ್ದು ಒಂದು ದೊಡ್ಡ ಭಾಗ್ಯ. ಆದ್ದರಿಂದ ನಮಗೆ ನಂಬಿಕೆ ಇದ್ದರೆ ನಾವು ಯಾವುದೇ ರೀತಿಯ ಆಸೆಯನ್ನು ಕೇಳಿದರೂ ನಮ್ಮ ಕಷ್ಟ ಖಂಡಿತವಾಗಿ ಈಡೇರುತ್ತದೆ. ಇದೇ ರೀತಿ ಪಂಡರಾಪುರ ಪಾಂಡುರಂಗನು ಕುಂಬಾರನಿಗೆ ಮಾಡಿದ ಉದಾಹರಣೆ ಇದೆ ಅಲ್ಲವೇ? ಇಲ್ಲಿ ಒಂದು ಮಂತ್ರವು ನಾನು ನಿಮಗೆ ಹೇಳುತ್ತೇನೆ. ಆ ಮಗುವಿನ ತಾಯಿ ಪಠಿಸಬೇಕೆಂದು ಹೇಳಿದರು. ಈ ಮಂತ್ರವನ್ನು 27 ಬಾರಿ ಪಠಿಸಬೇಕೆಂದು ಹೇಳಲಾಗುತ್ತದೆ. ಕಷ್ಟಗಳು ಆದಾಗಲೆಲ್ಲ ಮನಸ್ಸಿನಲ್ಲಿ ಅಮ್ಮ ದೇವಿಯನ್ನು ನೆನಪಿಸಿಕೊಳ್ಳಿ. ಇದರರ್ಥ ದೇವಿಯು ನಿಮ್ಮ ಕನಸಿನಲ್ಲಿ ಖಂಡಿತವಾಗಿ ಕಾಣಿಸಿಕೊಳ್ತಾರೆ. ನಿಮ್ಮ ಕಷ್ಟಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ. ನಿಮ್ಮ ಜೀವನವನ್ನು ಕಾಪಾಡಿಕೊಳ್ತಾರೆ. ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಯಾವಾಗಲೂ ರಕ್ಷಕರಾಗಿರ್ತಾರೆ. ಆದ್ದರಿಂದ ನೀವು ಕಷ್ಟಗಳನ್ನು ಎದುರಿಸಿದಾಗ ಈ ಮಂತ್ರವನ್ನು 27 ಬಾರಿ ಪಠಿಸಿ. ಸ್ನೇಹಿತರೆ, ಯಾವಾಗಲೂ ಅಮ್ಮ ನಮ್ಮ ಮೇಲೆ ದಯೆ ಇರ್ತಾರೆ. ಹೀಗೆ ಹೇಳಿ, ಅಮ್ಮ ತಾಯಿಯೇ ನಮ್ಮ ಮೇಲೆ ದಯೆಯಿಂದಿರಿ, ಅಮ್ಮ ತಾಯಿಯೇ ನಮ್ಮ ಮೇಲೆ ದಯೆಯಿಂದಿರಿ, ಅಮ್ಮ ಅಮ್ಮ ಅಂತ ಹೇಳಿ ಹೀಗೇನೆ ಹೇಳಿ 27 ಸಾರಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸುತ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.